ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವಾರಾಹಿ ದೇವಿಯ ಸ್ಮರಣೆ ಮಾಡ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ನಾಳೆ ಅಮೃತ ಸಿದ್ಧಿ ಯೋಗ ಕೂಡ ಇದೆ, ಅದ್ರ ಜೊತೆ ಪಂಚಮಿ ಕೂಡ ಇದೆ ಸ್ನೇಹಿತರೆ. ಹಾಗಾಗಿ ನೀವು ವಾರಾಹಿ ದೇವಿಯನ್ನು ಪೂಜೆ ಮಾಡ್ಕೊಳ್ಳೋ ಸಮಯದಲ್ಲಿ ಅಂದರೆ ಸಂಜೆ 6:30ಯಿಂದ 10 ಗಂಟೆ ರಾತ್ರಿ ತನಕ ನಮಗೆ ಟೈಮ್ ಇರುತ್ತೆ. ಈ ಸಮಯದಲ್ಲಿ ಉಪ್ಪು ಮತ್ತು ಲವಂಗವನ್ನು ದೇವರ ಮನೇಲಿ ಇಟ್ಟು ಪೂಜೆ ಮಾಡಿ ನಂತರ ನೀವು ಮನೆಯ ಈ ಜಾಗದಲ್ಲಿ ಇಡಬೇಕಾಗತ್ತೆ. ಇದರಿಂದ ಏನಾಗುತ್ತೆ ಅನ್ನೋದಾದರೆ ಧನಾಕರ್ಷಣೆ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ದುಡಿದಂಥ ಹಣ ಕೈಯಲ್ಲಿ ನಿಲ್ಲೋದಕ್ಕೆ ಶುರು ಆಗುತ್ತೆ. ಇನ್ನು ನಮ್ಮ ಕೆಲಸಗಳೇ ಆಗ್ತಾ ಇಲ್ಲ, ತುಂಬ ದಿನದಿಂದ ಕೆಲಸಗಳ ಪ್ರಯತ್ನ ಪಡ್ತಾ ಇದ್ದೀನಿ, ಅರ್ಧಂಬರ್ಧಂ ಆಗಿದೆ, ಅಥವಾ ಪೂರ್ಣಗೊಳ್ತಾ ಇಲ್ಲ, ಅಥವಾ ಸ್ಟಾರ್ಟೇ ಆಗ್ತಾ ಇಲ್ಲ ಕೆಲಸಗಳು ಅನ್ನೋದು ಕೂಡ ಪೂರ್ತಿ ಆಗೋದಕ್ಕೆ ಶುರು ಆಗುತ್ತೆ. ಮನೆ ಕಟ್ತಾ ಇರ್ತೀರ, 4-5 ವರ್ಷ ಮನೆ ಕಟ್ಟಿದ್ರು ಅದು ಪೂರ್ತಿ ಆಗ್ತಾನೇ ಇರಲ್ಲ ಸ್ನೇಹಿತರೆ. ಬರೀ ಖರ್ಚಾಗ್ತಾ ಇದೆಯಾ ಹೊರತು ಮನೆ ಪೂರ್ತಿ ಆಗ್ತಾ ಇಲ್ಲ ಅನ್ನೋರಾಗಲಿ, ಅಥವಾ ನಾನು ಸೈಟಿಗೆ ಅಡ್ವಾನ್ಸ್ ಕೊಟ್ಟಿದ್ದೀನಿ, ಏನೇ ಮಾಡಿದ್ರು ನನಗೆ ದುಡ್ಡು ಹೊಂದಿಸಿ ನನಗೆ ಸೈಟ್ ನನ್ನ ಹೆಸರಿಗೆ ರಿಜಿಸ್ಟರ್ ಮಾಡ್ಕೊಳಕ್ಕಾಗ್ತಾ ಇಲ್ಲ ಅನ್ನೋರಾಗಲಿ, ಅಥವಾ ನನಗೆ ಕೆಲಸದಲ್ಲಿ ಪ್ರಮೋಷನ್ ಆಗ್ತಾ ಇಲ್ಲ, ತುಂಬ ಕಷ್ಟಪಡ್ತಾ ಇದ್ದೀನಿ, ಕೆಲಸ ಚೇಂಜ್ ಮಾಡ್ತಾನೇ ಇದ್ದೀನಿ ಆದರೂ ನನಗೆ ಪ್ರಮೋಷನ್ ಆಗ್ತಾ ಇಲ್ಲ, ಅಥವಾ ಒಳ್ಳೆ ಕೆಲಸ ಹುಡುಕ್ತಾ ಇದ್ದೀನಿ, ಕೆಲಸ ಸಿಗ್ತಾ ಇಲ್ಲ ಅನ್ನೋದಾಗಲಿ, ಅಥವಾ ನಾನು ಬಿಸ್ನೆಸ್ ಮಾಡ್ತಾ ಇದ್ದೀನಿ, ನನಗೆ ಬಿಸ್ನೆಸ್ ಚೆನ್ನಾಗಿ ಆಗ್ತಾ ಇಲ್ಲ ಅನ್ನೋರಾಗಲಿ, ಅಥವಾ ನಾನು ಮನೇಲಿ ಎಲ್ಲರೂ ದುಡಿತಾ ಇದ್ದೀರಿ, ಮನೇಲಿ ಇರೋರೆಲ್ಲರೂ ಬೆಳಗ್ಗೆಯಿಂದ ರಾತ್ರಿ ತನಕ ಕಷ್ಟಪಟ್ಟು ದುಡಿದ್ರೂ ಕೂಡ ನಮ್ಮ ಮನೆಯಲ್ಲಿ ಹಣ ಅನ್ನೋದು ನಿಲ್ತಾ ಇಲ್ಲ, ಮನೆಯಲ್ಲಿ ನೆಮ್ಮದಿನೇ ಇಲ್ಲ, ಏನೇ ಮಾಡಿದ್ರು ಎಷ್ಟೇ ಕಷ್ಟಪಟ್ಟರು ಮನೇಲಿ ನೆಮ್ಮದಿ ಅನ್ನೋದಿಲ್ಲ, ಜಗಳಗಳು ಜಾಸ್ತಿ ಆಗ್ತಾ ಇದೆ ಅಂತ ತುಂಬ ಜನ ಹೇಳ್ತಾ ಇರ್ತೀರಿ. ಅಂಥವ್ರು ಎಲ್ಲರೂ ಕೂಡ ನಾವು ಧನಾಕರ್ಷಣೆಗೋಸ್ಕರ ದುಡಿದಂಥ ಹಣ ಕೈಯಲ್ಲಿ ನಿಲ್ಲೋದಕ್ಕೋಸ್ಕರ ಅರ್ಧಕ್ಕೆ ನಿಂತ ಕೆಲಸಗಳು ಚಾಲನೆ ಆಗೋದಕ್ಕೋಸ್ಕರ ನಾವು ಉಪ್ಪು ಮತ್ತು ಲವಂಗದಿಂದ ಈ ಕೆಲಸವನ್ನು ಮಾಡಬೇಕಾಗತ್ತೆ. ತುಂಬಾ ಈಸಿ ಇದೆ, ಎಲ್ಲರ ಮನೆಯಲ್ಲಂತೂ ಉಪ್ಪಿದ್ದೇ ಇರುತ್ತೆ ಸ್ನೇಹಿತರೆ. ಹಾಗಾಗಿ ಲವಂಗ, ಇನ್ನು ಚೆನ್ನಾಗಿರುವಂಥ ಲವಂಗವನ್ನು ತೊಗೊಬೇಕು. ಒಂದು 100 ಗ್ರಾಮ್ 200 ಗ್ರಾಮ್ ಈ ರೀತಿಯಾಗಿ ನೀವು ಲವಂಗವನ್ನು ತರಬೇಕಾಗತ್ತೆ. ಇನ್ನು ಯಾವಾಗ ತರಬೇಕು ಅನ್ನೋದಾದರೆ ನಾಳೆ ಬೆಳಗ್ಗೆ ನೀವು ಸ್ನಾನ ಮಾಡಿ ನಂತರ ನೀವು ಹೋಗಿ ಲವಂಗ ಮತ್ತು ಉಪ್ಪು, ಒಂದು ಪಾಕೆಟ್ ಉಪ್ಪನ್ನು, ಅದರಲ್ಲೂ ಕಲ್ಲುಪ್ಪು ಮತ್ತು ಚೆನ್ನಾಗಿರುವಂಥ ಲವಂಗವನ್ನು, ಒಂದು 100 ಗ್ರಾಮ್ ಆಗಷ್ಟು ಲವಂಗವನ್ನು ತೊಗೊಂಬರ್ಬೇಕಾಗತ್ತೆ. ಇದನ್ನು ಮಾಡಬೇಕಂದ್ರೆ ನಾವು ಸ್ನಾನ ಮಾಡಿನೇ ನಾವು ಈ ಕೆಲಸವನ್ನು ಮಾಡಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ನೀವು ನಾನ್ ವೆಜ್ ತಿಂದು ಈ ಕೆಲಸವನ್ನು ಮಾಡೋದು ಅಥವಾ ಪೀರಿಯಡ್ಸ್ ಆಗಿರೋರು ಯಾವುದೇ ಕಾರಣಕ್ಕೂ ಈ ಕೆಲಸವನ್ನು ಮಾಡೋಕ್ಕೆ ಹೋಗಬೇಡಿ. ನಾಳೆ ನಮಗೆ ಪಂಚಮಿ ಮತ್ತು ಅಮೃತ ಸಿದ್ಧಿ ಯೋಗ ಇರೋದ್ರಿಂದ ನಾಳೆ ನೀವು ತಲೆಗೆ ಸ್ನಾನ ಮಾಡಿ ನಂತರ ನೀವು ಅಂಗಡಿಗೆ ಹೋಗಿ ಲವಂಗ ಮತ್ತು ಉಪ್ಪನ್ನು ತರಬೇಕಾಗತ್ತೆ. ಬೆಳಗ್ಗೆಯಿಂದ ಸಂಜೆ 6:30 ಒಳಗಡೆ ಯಾವ ಟೈಮಲ್ಲಾದರೂ ತೊಗೊಂಬರ್ಬೋದು ಸ್ನೇಹಿತರೆ. ಇಂತಹ ಸಮಯದಲ್ಲೇ ತೊಗೊಂಬರ್ಬೇಕಂತ ಇಲ್ಲ. ಬೆಳಗ್ಗೆ ಆದರೆ ಬೆಳಗ್ಗೆ ತೊಗೊಂಬನ್ನಿ, ಅಥವಾ ಮಧ್ಯಾಹ್ನ ತೊಗೊಂಬನ್ನಿ, ಅಥವಾ ಸಂಜೆ ನೀವು ಪೂಜೆ ಆಗುವುದರ ಒಳಗಡೆ ನೀವು ತೊಗೊಂಬರ್ಬೇಕಾಗತ್ತೆ. ಒಂದು ಪಾಕೆಟ್ ಆಗಷ್ಟು ನೀವು ಕಲ್ಲುಪ್ಪನ್ನು ತೊಗೊಳ್ಳಿ, ಹಾಗೆಯೇ ಒಂದು 100 ಗ್ರಾಮ್ ಆಗಷ್ಟು ಲವಂಗವನ್ನು ತೊಗೊಬೇಕಾಗತ್ತೆ. ಚೆನ್ನಾಗಿರುವಂಥ ಮಗ್ಗಿರುವಂಥ ಲವಂಗ, ಅಂದರೆ ಎಲ್ಲೂ ಕಟ್ಟಾಗಿರಬಾರ್ದು ಅಥವಾ ಮಗ್ಗು ಬಿದ್ದಿರಬಾರ್ದು ಅಂತಹ ಲವಂಗವನ್ನು ನೀವು ಆರಿಸ್ಕೊಂಡು 100 ಗ್ರಾಮ್ ಆಗಷ್ಟು ತೊಗೊಂಬರ್ಬೇಕಾಗತ್ತೆ. ತೊಗೊಂಬಂದು ಸಂಜೆ ಕೈಕಾಲು ಮುಖ ತೊಳ್ಕೊಂಡು ನೀವು ದೇವ್ರ ಮನೇಲಿ ಒಂದು ಚಾಪೆ ಅಥವಾ ಮಣೆ ಹಾಕ್ಕೊಂಡು ಕೂತ್ಕೊಬೇಕಾಗತ್ತೆ. ಇನ್ನು ವಾರಾಹಿ ದೇವಿಯನ್ನು ಸ್ಮರಣೆ ಮಾಡ್ತಾ, ವಾರಾಹಿ ದೇವಿಯ ಫೋಟೋ ವಿಗ್ರಹ ಇತ್ತು ಅಂದರೆ ಅದಕ್ಕೆ ಪೂಜೆ ಮಾಡಿ, ವಾರಾಹಿ ದೇವಿ ಫೋಟೋ ವಿಗ್ರಹ ಇಲ್ಲ ಅಂದರೆ ನೀವು ಒಂದು ತುಪ್ಪದ ದೀಪವನ್ನು ಹಚ್ಚಿ ಆ ದೀಪಕ್ಕೆ ನೀವು ಅರಿಶಿನ ಕುಂಕುಮ ಹಾಗೆಯೇ ಹೂಗಳಿಂದ ಅಲಂಕಾರ ಮಾಡಿ ಅಮ್ಮನನ್ನು ಸ್ಮರಣೆ ಮಾಡಬೇಕಾಗತ್ತೆ. ನಂತರ ನೀವು ಏನು ಲವಂಗ ತಂದಿದ್ರಲ್ಲ ಅದರಲ್ಲಿ ಚೆನ್ನಾಗಿರೋದನ್ನು ಆರಿಸ್ಕೊಳ್ಳಿ. ಹಾಗೆಯೇ ಕಲ್ಲುಪ್ಪು ಕೂಡ ನಾಳೆ ದಿನ ತೊಗೊಂಬರ್ಬೇಕಾಗತ್ತೆ. ಕಲ್ಲುಪ್ಪನ್ನು ತೊಗೊಂಡು ಸ್ವಲ್ಪ 1 ಟೀ ಸ್ಪೂನ್ ಆಗಷ್ಟು ಕಲ್ಲುಪ್ಪನ್ನು, ಒಂದು ಕೆಂಪು ಬಟ್ಟೆ ತೊಗೊಳ್ಳಿ, ಚೆನ್ನಾಗಿರುವಂಥ ಹೊಸದಾಗಿರುವಂಥ ಕೆಂಪು ಬಟ್ಟೆ, ಏಕೆಂದರೆ ಹಳೆ ಬಟ್ಟೆ ಯಾವುದೇ ಕಾರಣಕ್ಕೂ ನೀವು ಯೂಸ್ ಮಾಡೋಕ್ಕೆ ಹೋಗಬೇಡಿ. ಹೊಸ ಬಟ್ಟೆಯನ್ನು ತೊಗೊಂಡು ಅದ್ರ ಒಳಗಡೆ 1 ಟೀ ಸ್ಪೂನ್ ಆಗಷ್ಟು ನೀವು ಕಲ್ಲುಪ್ಪನ್ನು ಹಾಕಿ ಅದ್ರ ಒಳಗಡೆ ನೀವು 21 ಲವಂಗವನ್ನು ಹಾಕಬೇಕಾಗತ್ತೆ. ನೀವು ಕೌಂಟ್ ಮಾಡಿಕೊಂಡೆ 21 ಲವಂಗವನ್ನು ಹಾಕಬೇಕು ಸ್ನೇಹಿತರೆ. ಚೆನ್ನಾಗಿ ಅದು ಮಗ್ಗಿರುವಂಥ ಲವಂಗವನ್ನು 21 ಲವಂಗವನ್ನು ಹಾಕಿ ಅದ್ರ ಒಳಗಡೆ ನೀವು 1 ರೂಪಾಯಿ ನಾಣ್ಯವನ್ನು ಇಟ್ಟು ನೀವು ಗಂಟು ಕಟ್ಟಬೇಕಾಗತ್ತೆ. ಗಂಟು ಕಟ್ಟಿದ ಮೇಲೆ ಆ ಗಂಟನ್ನು ಒಂದು ತಟ್ಟೆಯಲ್ಲಿ ನೀವು ಆ ದೀಪದ ಮುಂದೆ ಇಡಬೇಕಾಗತ್ತೆ. ಅಕಸ್ಮಾತ್ ಅಮ್ಮನ ಫೋಟೋ ಇತ್ತು ಅಂದರೆ ಫೋಟೋ ಮುಂದೆ ಇಡಿ, ಅಥವಾ ದೀಪ ಹಚ್ಚಿದ್ದೀರಿ ಅಂದರೆ ದೀಪದ ಮುಂದೆ ಇಡಬೇಕಾಗತ್ತೆ. ನೀವು ಅದಕ್ಕೆ ಗಂಟಿಗೂ ಕೂಡ ಅರಿಶಿನ ಕುಂಕುಮ ಹಾಗೆಯೇ ಕರ್ಪೂರದಿಂದ ಆರತಿಯನ್ನು ಮಾಡಿ ಒಂದು ತುಪ್ಪದ ದೀಪವನ್ನು ಕೂಡ ಬೆಳಗಬೇಕಾಗತ್ತೆ. ನಂತರ ನೀವು ಅಲ್ಲೇ ಕೂತ್ಕೊಂಡು ವಾರಾಹಿ ದೇವಿಯನ್ನು ಸ್ಮರಣೆ ಮಾಡ್ತಾ ಓಂ ವಾರಾಹಿ ದೇವಿಯೇ ನಮಃ, ಓಂ ವಾರಾಹಿ ದೇವಿಯೇ ನಮಃ ಅಂತ
ಹೇಳ್ಕೊಳ್ಳೋದು, ಅಥವಾ ಓಂ ಪಂಚಮೇ ನಮಃ, ಓಂ ಪಂಚಮೇ ನಮಃ ಅಂತ ನಿಮಗೆ ಎಷ್ಟು ಸಾರಿ ಆಗುತ್ತೋ ಅಷ್ಟು ಸಾರಿ ಹೇಳ್ಕೊಬೇಕಾಗತ್ತೆ. ನಂತರ ಆ ಗಂಟು ಏನಿತ್ತಲ್ಲ, ಆ ಗಂಟನ್ನು ಕೈಯಲ್ಲಿ ಇಟ್ಕೊಂಡು ಇದನ್ನು ಸಂಜೆ 6:30 ಮೇಲೆ ನೀವು ಯಾವ ಟೈಮಲ್ಲಿ ಬೇಕಾದರೂ ಮಾಡ್ಬೋದು. ರಾತ್ರಿ 10 ಗಂಟೆ 11 ಗಂಟೆ ತನಕ ಕೂಡ ಮಾಡ್ಬೋದು. ಹಾಗಾಗಿ ಆ ಗಂಟನ್ನು ಕೈಯಲ್ಲಿಟ್ಕೊಂಡು ನೀವು ವಾರಾಹಿ ದೇವಿ, ನನ್ನ ಎಲ್ಲ ಕಷ್ಟಗಳನ್ನು, ಸರ್ವ ಕಷ್ಟಗಳನ್ನು ಬಗೆಹರಿಸಮ್ಮ, ನಾನು ದುಡಿದಂಥ ಹಣ ನನಗೆ ಕೈಯಲ್ಲಿ ನಿಲ್ಲಬೇಕು, ನನ್ನ ಮನೆಯಲ್ಲಿ ಉಳಿಬೇಕು. ತುಂಬಾ ಕಷ್ಟಪಟ್ಟು ಮನೆ ಮಂದಿ ಎಲ್ಲ ದುಡಿತಾ ಇದ್ದೀರಿ, ಆದರೂ ಹಣ ಉಳಿತಾ ಇಲ್ಲ, ಹಣ ಉಳಿಯೋ ಹಾಗಾಗ್ಲಮ್ಮ ಅಂತ ನೀವು ವಾರಾಹಿ ದೇವಿಯನ್ನು ಬೇಡ್ಕೊಳ್ಳೋದು. ಇನ್ನು ನಾನು ಈಗ ಕೆಲಸಕ್ಕೆ ಹೋಗ್ತಾ ಇದ್ದೀನಿ, ನನಗೆ ಒಳ್ಳೆ ಕೆಲಸ ಸಿಗಬೇಕು, ಅಥವಾ ಕೆಲಸದಲ್ಲಿ ಪ್ರಮೋಷನ್ ಸಿಗಬೇಕು ಅನ್ನೋದಾಗಲಿ, ಅಥವಾ ನಾನು ಮಾಡ್ತಾ ಇರುವಂಥ ಕೆಲಸ ಪೂರ್ಣಗೊಳ್ಳಬೇಕು, ಅರ್ಧಂಬರ್ಧಂ ಆಗಿದೆ, ಅಥವಾ ನನಗೆ ಪ್ರಯತ್ನ ಮಾಡೋದಕ್ಕೆ ಆಗ್ತಾಯಿಲ್ಲ, ಕೆಲಸ ಮಾಡಬೇಕು ಅಂತ ತುಂಬ ದಿನದಿಂದ ಯಾವುದೋ ಒಂದು ಕೆಲಸ ಮಾಡಬೇಕು, ಯಾವುದೋ ಒಂದು ಸೈಟ್ ತೊಗೊಬೇಕು, ಮನೆ ತೊಗೊಬೇಕು, ಅಥವಾ ನನ್ನ ಸಾಲ ಹೆಚ್ಚಾಗಿದೆ, ಸಾಲ ತೀರಿಸಬೇಕು ಅಂತ ತುಂಬ ಪ್ರಯತ್ನ ಪಟ್ಟರೂ ಕೂಡ ನನಗೆ ಯಾಕೋ ಈ ಕೆಲಸ ಆಗ್ತಾನೇ ಇಲ್ಲ, ಈ ಕೆಲಸ ಪೂರ್ತಿ ಆಗಬೇಕು ಅಂತ ನೀವು ಅಮ್ಮನನ್ನು ಬೇಡ್ಕೊಬೇಕಾಗತ್ತೆ. ಎಷ್ಟು ಭಕ್ತಿ ಶ್ರದ್ಧೆಯಿಂದ ಅಮ್ಮನನ್ನು ಬೇಡ್ಕೊತೀರ ಅಷ್ಟು ಬೇಗ ನಿಮಗೆ ನಿಮ್ಮ ಎಲ್ಲ ಕಷ್ಟಗಳು ಕೂಡ ಬಗೆಹರಿಯುತ್ತೆ ಅಂತಲೇ ಹೇಳ್ಬೋದು. ನಂತರ ಅದನ್ನು ತೊಗೊಂಡೋಗಿ ನೀವು ಕ್ಯಾಶ್ ಬಾಕ್ಸಲ್ಲಿ ಇಡಬೇಕಾಗುತ್ತೆ. ನೀವು ಜ್ಯುವೆಲರಿ ಕ್ಯಾಶ್ ಎಲ್ಲ ಎಲ್ಲಿ ಇಡ್ತೀರಲ್ಲ ಬೀರುಲಿ, ಆ ಜಾಗದಲ್ಲಿ ಇಟ್ಬಿಡಿ. ಆ ಗಂಟು ಏನಿರುತ್ತಲ್ಲ ಆ ಗಂಟನ್ನು ತೊಗೊಂಡೋಗಿ ಇಡಬೇಕಾಗತ್ತೆ. ಇನ್ನು ಎಷ್ಟು ದಿನ ಗಂಟು ಅಲ್ಲೇ ಇರಬೇಕು ಅನ್ನೋದಾದರೆ, ಆ ಏನು ಉಪ್ಪಿಟ್ಟಿರ್ತೀರಲ್ಲ ಆ ಉಪ್ಪು ಮಾತ್ರ ಕರಗುತ್ತೆ ಸ್ನೇಹಿತರೆ. ಯಾವುದೇ ಕಾರಣಕ್ಕೂ 1 ರೂಪಾಯಿ ನಾಣ್ಯ ಆಗಲಿ, ಹಾಗೆಯೇ ಆ ಲವಂಗ ಏನೂ ಆಗಲ್ಲ. ಉಪ್ಪು ಕರಗುತ್ತಲ್ಲ, ಆ ಕರಗಿದ ಆದ ನಂತರ, ಅಂದರೆ ಇದು ಸುಮಾರು ನಿಮಗೆ ತಿಂಗಳನ್ಗಟ್ಲೆ ಬೇಕಾಗುತ್ತೆ ಒಂದೊಂದು ಸರಿ ಉಪ್ಪು ಕರಗೋದಕ್ಕೆ. ಆ ಉಪ್ಪು ಕರಗಿದ ಮೇಲೆ ನೀವು ಅದನ್ನು ತೊಗೊಂಡೋಗಿ ಲವಂಗ ಮತ್ತು 1 ರೂಪಾಯಿ ನಾಣ್ಯ ಇರುತ್ತಲ್ಲ ಅದನ್ನು ಯಾವುದಾದ್ರೂ ಹರಿಯೋ ನೀರಲ್ಲಿ ಕೂಡ ಗಂಟನ್ನು ಬಿಡ್ಬೋದು. ಅಕಸ್ಮಾತ್ ನಮಗೆ ಹರಿಯೋ ನೀರಿಲ್ಲ ಅಥವಾ ಹೋಗೋದಕ್ಕೆ ಆಗ್ತಾ ಇಲ್ಲ ಅನ್ನೋರು, ನೀವು ಯಾವುದಾದ್ರು ಹರಳಿ ಮರ ಅಥವಾ ತೆಂಗಿನ ಮರ ಇರುತ್ತೆ ಅಥವಾ ಬೇವಿನ ಮರ ಇರುತ್ತೆ, ಇಂತಹ ಮರದ ಕೆಳಗಡೆ ತೊಗೊಂಡೋಗಿ ನೀವು ಈ ಗಂಟನ್ನು ಹಾಕಬೇಕಾಗತ್ತೆ ಸ್ನೇಹಿತರೆ. ಆ ಉಪ್ಪು ಕರಗಿದ ಮೇಲೆ ಹಾಕಬೇಕಾಗತ್ತೆ. ನಿಮಗೆ ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಹಣದ ಸಮಸ್ಯೆ ಅನ್ನೋದು ಬಗೆಹರಿಯುತ್ತೆ. ದುಡಿದಂಥ ಹಣ ಕೈಯಲ್ಲಿ ನಿಲ್ಲೋದಾಗಲಿ, ಅಥವಾ ಹೊಸ ಹೊಸ ಅವಕಾಶಗಳು, ದುಡಿಯೋದಕ್ಕೋಸ್ಕರ ನಮಗೆ ಹೊಸ ಅವಕಾಶಗಳು ಹುಟ್ಟಿ ಬರೋದಾಗಲಿ, ಅಂದರೆ ನಮಗೆ ಯಾವುದೋ ಒಂದು ಕೆಲಸಕ್ಕೆ ಅಪ್ಲಿಕೇಶನ್ ಹಾಕಿರ್ತೀರ, ಒಳ್ಳೆ ಕೆಲಸ ಸಿಗೋದಾಗಲಿ, ಅಥವಾ ಕೆಲಸ ಚೇಂಜ್ ಮಾಡಬೇಕು ಅಂತಿರ್ತೀರ, ಅಂತಹ ಸಮಯದಲ್ಲಿ ಒಳ್ಳೆ ಕೆಲಸ ಸಿಗೋದು, ಪ್ರಮೋಷನ್ ಸಿಗೋದು, ವಿದೇಶಕ್ಕೆ ಕೆಲಸಕ್ಕೆ ಹೋಗೋದು, ಇಂತಹ ಕೆಲಸಗಳು ಕೂಡ ಆಗುತ್ತೆ. ಇನ್ನು ಅದ್ರ ಜೊತೆ ನಿಂತು ಹೋಗಿರುವಂಥ ಕೆಲಸಗಳು ಪೂರ್ಣಗೊಳ್ಳೋದು, ಅಥವಾ ಸ್ಟಾರ್ಟೇ ಆಗ್ತಾ ಇಲ್ಲ, ತುಂಬ ಪ್ರಯತ್ನ ಪಟ್ಟು ನನಗೆ ಕೆಲಸ ಸ್ಟಾರ್ಟ್ ಮಾಡೋಕ್ಕೆ ಆಗ್ತಾ ಇಲ್ಲ ಅನ್ನೋರು ಸ್ಟಾರ್ಟ್ ಆಗೋದಕ್ಕೂ ಕೂಡ ಶುರು ಆಗುತ್ತೆ. ಅದರಲ್ಲೂ ನಮಗೆ ನಾಳೆ ವಿಶೇಷವಾಗಿ ಅಮೃತ ಸಿದ್ಧಿಯೋಗ ನಾಳೆ ಮತ್ತು ನಾಡಿದ್ದ 2 ದಿನವೂ ಇದೆ ಸ್ನೇಹಿತರೆ. ಬುಧವಾರ ಮತ್ತು ಗುರುವಾರ 2 ದಿನವೂ ಇದೆ. ಆದರೆ ನಮಗೆ ಬುಧವಾರ ಪಂಚಮಿ ಕೂಡ ಬಂದಿರೋದ್ರಿಂದ ನಾವು ಈ ರೀತಿಯಾಗಿ ಒಂದೇ ದಿನ 2 ಬಂದಿರೋದ್ರಿಂದ, ಅದರಲ್ಲೂ ವಿಶೇಷವಾಗಿ ನಮಗೆ ಪಂಚಮಿ ಮತ್ತು ಅಮೃತ ಸಿದ್ಧಿ ಯೋಗ ಬಂದಿರೋ ದಿನ ನಾವು ಈ ರೀತಿಯಾಗಿ ಸಂಜೆ 6:30ಯಿಂದ ರಾತ್ರಿ 10 ಗಂಟೆ ಒಳಗಡೆ ನೀವು ಉಪ್ಪು ಮತ್ತು ಲವಂಗ 1 ರೂಪಾಯಿ ನಾಣ್ಯವನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ನೀವು ಕ್ಯಾಶ್ ಬಾಕ್ಸಲ್ಲಿ ಇಡೋದ್ರಿಂದ ನಿಮ್ಮ ಎಲ್ಲ ಕಷ್ಟಗಳು ಕೂಡ ಬಗೆಹರಿಯುತ್ತೆ ಅಂತಲೇ ಹೇಳ್ಬೋದು. ಇನ್ನು ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಜಾಸ್ತಿ ಆಗಿದೆ. ನಮ್ಮ ಮನೆಯಲ್ಲಿ ಸಣ್ಣ ಪುಟ್ಟದಕ್ಕೂ ಜಗಳಗಳು ಆಗ್ತಾ ಇರುತ್ತೆ. ಒಬ್ಬರನ್ನ ಕಂಡ್ರೆ ಒಬ್ರಿಗಾಗಲ್ಲ, ರಿಲೇಷನ್ ಮನೆಗೆ ಬರ್ತಾ ಇಲ್ಲ, ಹಾಗೆಯೇ ನಮ್ಮನ್ನು ಯಾರು ಹತ್ರನೂ ಸೇರಿಸ್ತಾ ಇಲ್ಲ, ನಮ್ಮನ್ನು ಕಂಡ್ರೇ ಯಾರಿಗೂ ಆಗ್ತಾ ಇಲ್ಲ, ನಮ್ಮಲ್ಲೇ ಜಗಳಗಳು ಹೆಚ್ಚಾಗ್ತಾ ಇದೆ. ಮನೇಲಿ ಅಪ್ಪ ಅಮ್ಮನಿಗೆ ಜಗಳ ಆಗ್ಬೋದು, ಅಥವಾ ಮಕ್ಕಳಿಂದ ಜಗಳ ಆಗ್ಬೋದು. ಈ ರೀತಿಯಾಗಿ ಎಲ್ಲ ದಿನಗಳಲ್ಲೂ ನಮಗೆ ಪ್ರತಿದಿನವೂ ಜಗಳ ಆಗುತ್ತೆ. ಅದರಲ್ಲೂ ಅಮಾವಾಸ್ಯೆ ಹುಣ್ಣಿಮೆ ಬಂದರೆ ಜೋರು ಜಗಳ ಆಗುತ್ತೆ ಅಂತ ತುಂಬ ಜನ ಹೇಳ್ತಾ ಇರ್ತಾರೆ. ಅಂಥವರೆಲ್ಲರೂ ನೀವು ಪ್ರತಿದಿನ ಮನೆ ಒರೆಸ್ತಿರಲ್ಲ, ಆ ಮನೆ ಒರೆಸೋ ನೀರಿಗೆ ಒಂದು ಹಿಡಿ ಆಗಷ್ಟು ನೀವು ಕಲ್ಲುಪ್ಪನ್ನು ಹಾಕಿ, ಹಾಗೆಯೇ 1 ಚಿಟಿಕೆ ಆಗಷ್ಟು ಅರಿಶಿಣವನ್ನು ಹಾಕಿ, ಹಾಗೆಯೇ ಗೋಮೂತ್ರವನ್ನು ಹಾಕಿ ನೀವು ಮನೆಯನ್ನು ಒರೆಸ್ಬೇಕಾಗತ್ತೆ. ಈ ರೀತಿಯಾಗಿ ಒರೆಸೋದ್ರಿಂದ ನಿಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಅನ್ನೋದು ಹೋಗುತ್ತೆ. ಮನೆಯಲ್ಲಿ ಎಲ್ಲರೂ ಹೊಂದಾಣಿಕೆ ಅನ್ನೋದು ಹೆಚ್ಚಾಗುತ್ತೆ. ಏಕೆಂದರೆ ನಮ್ಮ ಮನೆಗೆ ದೃಷ್ಟಿ ಅನ್ನೋದು ಕೂಡ ಹೋಗುತ್ತೆ, ನೆಗೆಟಿವ್ ಎನರ್ಜಿ ಮೊದಲು ಹೋಗುತ್ತೆ ಸ್ನೇಹಿತರೆ. ಹಾಗಾಗಿ ಪ್ರತಿದಿನ ನೀವು ಮನೆ ಒರೆಸೋ ನೀರಿಗೆ ಈ 3 ವಸ್ತುಗಳನ್ನು ಮಿಕ್ಸ್ ಮಾಡಿ ನೀವು ಮನೆಯನ್ನು ಒರೆಸ್ತಾ ಬನ್ನಿ. ಬದಲಾವಣೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ನೀವು 1 ವಾರ ಈ ರೀತಿಯಾಗಿ ಪ್ರತಿದಿನ ಒರೆಸ್ತಾ ಬನ್ನಿ, 1 ವಾರದಲ್ಲಿ ನಿಮಗೆ ರಿಸಲ್ಟ್ ಅನ್ನೋದು ಗೊತ್ತಾಗುತ್ತೆ. ಹಾಗಾಗಿ ಎಲ್ಲರೂ ಮಾಡ್ಕೊಳ್ಳಿ. ಉಪ್ಪು ಮತ್ತು ಲವಂಗವನ್ನು ಕ್ಯಾಶ್ ಬಾಕ್ಸಲ್ಲಿ ಇಡೋದಾಗಲಿ, ಅಥವಾ ಮನೆ ಒರೆಸೋ ನೀರಿಗೆ ಈ
3 ವಸ್ತುಗಳನ್ನು ಮಿಕ್ಸ್ ಮಾಡಿ ಮನೆ ಒರೆಸೋದ್ರಿಂದ ನೆಗೆಟಿವ್ ಎನರ್ಜಿ ಹೋಗಿ ಮನೆಯಲ್ಲಿ ಸಂತೋಷ ಸಮೃದ್ಧಿ ಅನ್ನೋದು ಹೆಚ್ಚಾಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ. ಥ್ಯಾಂಕ್ ಯು.